ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕಪ್ಪ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಇವತ್ತಿನ ಈ ಪ್ರತಿಭಟನೆ ಹಮ್ಮಿಕೊಂಡಿರುವ ಉದ್ದೇಶ ಬಾಗಲಕೋಟೆ ಜಿಲ್ಲಾ ವಕಫದ ಅಧಿಕಾರಿಯಾದಂಥ ಮದಾರ್ ಪಟೇಲ್ ಅವರು ಕರ್ನಾಟಕ ರಾಜ್ಯದ ಗೌರವಾನ್ವಿತ ಧಾರವಾಡ ಪೀಠದ ಉಚ್ಚ ನ್ಯಾಯಾಲಯ ದ್ವಿಸದಸ್ಯ ಪೀಠ ತನ್ನ ಒಂದು ಆದೇಶ ಇಲ್ಕಲ್ ಅಂಜುಮನೆ ಇಸ್ಲಾಂ ಸಂಸ್ಥೆಯ ಒಂದು ಬಾಡಿ ರಚನೆಗಾಗಿ ಕೊಟ್ಟಿದ್ದು ಇರುತ್ತದೆ. ಈ ಆದೇಶವನ್ನು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶದಂತೆ ಇವತ್ತಿನವರೆಗೆ ಅದನ್ನು ಜಾರಿಗೊಳಿಸಿ ಅನುಷ್ಠಾನಕ್ಕೆ ತರಬೇಕಾಗಿತ್ತು. ಆದರೆ ಸಾಕಷ್ಟು ಸತ ಮನವಿ ಮಾಡಿದರೂ ಕೂಡ ಮೌಖಿಕವಾಗಿ, ಲಿಖಿತವಾಗಿ, ಫೋನ್ ಮುಖಾಂತರ, ಎಲ್ಲ ಮೂಲಗಳ ಮುಖಾಂತರ ಅವರಿಗೆ ಮನವಿ ಮಾಡಿಕೊಂಡಿದ್ದರೂ ಕೂಡ ಯಾವುದೋ ಒಂದು ಕಾರಣಕ್ಕೆ, ಅವರಿಗೇ ಗೊತ್ತಿದೆ ಅದು ಕಾರಣ, ಯಾವ ಒಂದು ಕಾರಣಕ್ಕೆ ಅವರು ಉಚ್ಚ ನ್ಯಾಯಾಲಯದ ಆದೇಶವನ್ನು ಜಾರಿಗೆ ತಂದು ಅಲ್ಪಸಂಖ್ಯಾತರ ಐತಿಹಾಸಿಕ ಗೌರವಾನ್ವಿತ ಸಂಸ್ಥೆಯಾದ ನಮ್ಮ ಸಮಾಜದ ಹಿರಿಯರು ಕಟ್ಟಿ ಹೋದಂಥ ಸಂಸ್ಥೆಯಾದ ಅಂಜುಮನೆ ಇಸ್ಲಾಮದ ಒಂದು ಮಂಡಳಿ ರಚನೆಗೆ, ಆಡಳಿತ ಮಂಡಳಿ ರಚನೆಗೆ ಅವರು ಅನುಕೂಲ ಮಾಡ್ತಾ ಇಲ್ಲ. ಕಾರಣ ಆ ಒಂದು ಆದೇಶದ ಪ್ರತಿ ಜೊತೆಗೆ ನಮ್ಮ ಮನವಿ ಪ್ರತಿ ಈಗಾಗಲೇ ನಮ್ಮ ಅಂಜುಮನ ಅಧ್ಯಕ್ಷರ ಕೈಯಲ್ಲಿ ಇದೆ. ಮಾನ್ಯರೇ, ನಮ್ಮೆಲ್ಲರಿಗೆ ನ್ಯಾಯಾಲಯದ ಆದೇಶಪ್ಪ ಅಂತಂತಂದರೆ ಅದು ಈ ಭಾರತದ ಯಾವುದೇ ಪ್ರಜೆ ಆಗಿರಲಿ, ಅತಿ ದೊಡ್ಡ ಸಂವಿಧಾನದ ಹುದ್ದೆಯಲ್ಲಿ ಕುಂತವರಾಗಿರಲಿ, ಎಲ್ಲರಿಗೂ ಮಾನನೀಯ, ಅದು ನಾವು ಒಪ್ಪಲೇಬೇಕು, ಅನುಷ್ಠಾನಕ್ಕೆ ತರಲೇಬೇಕು. ಅದು ನಮಗೆ ಒಪ್ಪದೇ ಇರಲಿ, ಒಪ್ಪಿದ್ದಿರಲಿ, ನಮಗೆ ಸಂತೋಷ ಇರಲಿ, ದುಃಖ ಇರಲಿ, ನ್ಯಾಯಾಲಯದ ಆದೇಶ ಯಾವಾಗಲೂ ಅಂತಿಮ. ಅದು ಜಾರಿಗೆ ತರಬೇಕಾಗಿರೋದು ಈ ಅಧಿಕಾರಿಗಳ ಕರ್ತವ್ಯ. ಯಾಕೆ ಈ ಅಧಿಕಾರಿಯ ಆದೇಶವನ್ನು ಜಾರಿ ಮಾಡ್ತಾ ಇಲ್ಲ ಅದನ್ನು ಹೇಳ್ತಾ ಇಲ್ಲ. ಅವರು ಹಿಂಬರಹ ಕೊಟ್ಟರು, ಇಲ್ಲ ಇಂಥದ್ದು ಏನಾರ ನ್ಯೂನತೆ ಇದೆ, ಈ ಆರ್ಡರ್ ನಾನು ಜಾರಿ ಮಾಡೋಂಗಿಲ್ಲ ಅಂಥೇಳಿ. ಈಗಾಗಲೇ ವರ್ಷಾನುಗಟ್ಟಲೆ ಹೋರಾಟ ಮಾಡಿ ಆದೇಶವನ್ನು ಅಂಜುಮನ್ ಪರವಾಗಿ ತಂದು ಈ ಟೈಮ್ ಆಗಿದೆ, ಸರಿಸುಮಾರು 60 ದಿವಸಕ್ಕಿಂತ ಹೆಚ್ಚು ಟೈಮ್ ಈಗಾಗಲೇ ಕಳೆದಿದೆ ಆದೇಶ ಪ್ರತಿ ತಂದು. 4 ವಾರಗಳಲ್ಲಿ ಹೈಕೋರ್ಟ್ ಆದೇಶದಂತೆ 4 ವಾರಗಳಲ್ಲಿ ಅಂಜುಮನೆ ಇಸ್ಲಾಂ ಇಲ್ಕಲ್ಲದ ಆಡಳಿತ ಮಂಡಳಿಯು ರಚನೆ ಮಾಡಿ ಕೊಡಬೇಕಾಗಿತ್ತು. ವಕಫ್ ಅಧಿಕಾರಿಯವರದು ಜವಾಬ್ದಾರಿ ಅದು. ಆದರೆ ಯಾವ ಕಾರಣಕ್ಕೆ ಅವರು ಕೊಡ್ತಾ ಇಲ್ಲ, ಇದು ನಮಗೆ ತಿಳಿಲಾರದಂತ ಆಗಿದೆ. ಹೀಗಾಗಿ ನಮ್ಮ ಹಿರಿಯರು ಕಟ್ಟಿದಂತಹ ಅದು ಅಂಜುಮನ್ ಸಂಸ್ಥೆ ಇವತ್ತು ಯಾರು ಹೇಳದೆ ಕೇಳದೆ ಒಂದು ದಿಕೋ ಎನ್ನುತ್ತಿದೆ. ಆ ಒಂದು ಆದೇಶವನ್ನು ಇಂಪ್ಲಿಮೆಂಟ್ ಮಾಡಲಾರದ ಕಾರಣ ಕಳೆದ ವರ್ಷ ನಮ್ಮ ವಿದ್ಯಾರ್ಥಿಯರು ಶಾಲಾ ಪ್ರವಾಸಕ್ಕೆ ಹೋಗಲಿಲ್ಲ. ಅಲ್ಲಿ ಆಡಳಿತ ಸರಿಯಾಗಿ ಇರಲಾರದ ಕಾರಣ ನಮ್ಮ ಆ್ಯನ್ಯುವಲ್ ಗ್ಯಾದರಿಂಗ್ ಆಗಲಿಲ್ಲ, ವಾರ್ಷಿಕೋತ್ಸವ ಆಗಲಿಲ್ಲ. SSLCಯಿಂದ ಪಾಸಾಗಿ ಹೋದ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ ಗೌರವ, ಸನ್ಮಾನ, ಬೀಳ್ಕೊಡೋ ಸಮಾರಂಭ ಮಾಡೋಕ್ಕೆ ನಮಗೆ ಆಗಲಿಲ್ಲ. ಈ ವರ್ಷವೂ ಕೂಡ ಅವರಿಗೆ ಪಠ್ಯಕ್ರಮ, ಪಠ್ಯಪುಸ್ತಕ ಎಲ್ಲವನ್ನು ಸರಿಯಾದ ಸಮಯಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಅಲ್ಲಿ ಒಂದು ಸಕ್ರಿಯ ಆಡಳಿತ ಮಂಡಳಿ ಇರಲಾರದ ಕಾರಣ. ಇದಕ್ಕೆಲ್ಲ ಯಾರು ಕಾರಣ?
ಈ ಆಡಳಿತ ಮಂಡಳಿಯಲ್ಲಿ ಇದ್ದಿತ್ತಪ್ಪ ಅಂತಂತಂದರೆ ಇವತ್ತು ಎಲ್ಲ ಕೆಲಸಗಳು ಸರಿಯಾಗಿ ಹೋಗ್ತಾ ಇದ್ದು, ವಿದ್ಯಾರ್ಥಿನಿಯರಿಗೆ ಸರಿಯಾದ ಶಿಕ್ಷಣ, ಸರಿಯಾದ ಟೈಮಿಗೆ ಅಡ್ಮಿಷನ್ನು, ಅವರಿಗೆ ಸಮವಸ್ತ್ರ, ಸರ್ಕಾರ ಕರ್ಕೊಂಡು ಮಾಡುವಂಥ ಎಲ್ಲ ಯೋಜನೆಗಳನ್ನು ತಂದು ವಿದ್ಯಾರ್ಥಿಗಳಿಗೆ ನಾವು ತಲುಪಿಸ್ತಿದ್ವಿ. ಆದರೆ ಅಲ್ಲಿ ಯಾವುದೇ ಒಂದು ಸರಿಯಾದ ಆಡಳಿತ ಇರಲಾರದ ಕಾರಣ ಇವತ್ತು ಅದೆಲ್ಲ ಅಧೋಗತಿಗೆ ತಲುಪ್ತಾ ಇದೆ. ಆ ಒಂದು ಆದೇಶ ಅವರು ಇಂಪ್ಲಿಮೆಂಟ್ ಮಾಡಿದ್ದಲ್ಲಿ ಎಲ್ಲ ಕೆಲಸಗಳು ಸರಿಯಾಗಿ ಆಗ್ತಿದ್ದಿಲ್ಲ. ಆದ ಕಾರಣ ಇವತ್ತು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿರೋದು ಇವು ಎಲ್ಲ ನಿರ್ಲಕ್ಷ್ಯದ ವಿರುದ್ಧ. ಇದೆಲ್ಲ ನಿರ್ಲಕ್ಷ್ಯಕ್ಕೆ ಮೂಲ ಕಾರಣ ಜಿಲ್ಲಾ ವಕಫ್ ಅಧಿಕಾರಿ ಆದಂಥ ಮದಾರ್ ಪಟೇಲ್ ಅವರು. ಈ ಕೂಡಲೇ ಈ ಮನವಿಗೆ ಸ್ಪಂದಿಸದೇ ಇದ್ದರೆ ಇದಕ್ಕಿಂತ ಹೆಚ್ಚಿನ ಉಗ್ರ ಹೋರಾಟ ಮಾಡುವ ಪರಿಸ್ಥಿತಿ ನಮಗೆ ಬರುತ್ತದೆ. ಅದನ್ನು ನಾವು ಮಾಡೇ ತೀರ್ತೀವಿ. ಈಗ ನಾವು ನಮ್ಮ ಅಧ್ಯಕ್ಷರಿಗೆ ಮೈಕ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಅವರು ಹೇಳ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಎಲ್ಲ ನಮ್ಮ ಅಂಜುಮನ್ ಸಂಸ್ಥೆಯ ಎಲ್ಲ ಸರ್ವ ಸದಸ್ಯರು, ಸರ್ವ ಜಮಾತಿನ ಸದಸ್ಯರು ಹಾಗೂ ಜಮಾತಿನ ಹಿರಿಯರು, ಯುವಕರು ಎಲ್ಲರೂ ಇಲ್ಲಿ ಸೇರಿರುವ ಮುಖ್ಯ ಕಾರಣವೇನೆಂದರೆ, ನಮ್ಮ ಬಾಗಲಕೋಟೆ ಜಿಲ್ಲೆಯ ವಕಫ್ ಅಧಿಕಾರಿ ಮದಾರ್ ಪಟೇಲ್ ಅವರು ಸಂವಿಧಾನಬದ್ಧವಾಗಿ ಹೈಕೋರ್ಟಿನಲ್ಲಿ ನಮ್ಮ ಪರವಾಗಿ ನ್ಯಾಯಯುತವಾಗಿ ಒಂದು ಆದೇಶವಾಗಿದ್ದರೂ ಕೂಡ ಆ ಆದೇಶವನ್ನು ಅವರು ಸಂಪೂರ್ಣವಾಗಿ ಜಾರಿಗೊಳಿಸದೆ ಅವರು ಉದ್ದಟತನವನ್ನು ತೋರ್ತಾ ಇದ್ದಾರೆ. ನಮ್ಮ ಸಮುದಾಯವು ಇಲ್ಲಿಗೆ ಬಿಡುವುದಿಲ್ಲ. ಈ ಒಂದು ನಮ್ಮ ವಿರುದ್ಧದ ಈ ವಕಫ್ ಅಧಿಕಾರಿಗಳು ನಡೆದುಕೊಳ್ಳುತ್ತಿರುವಂಥ ರೀತಿ ನಮಗೆ ಬಹಳ ಒಂದು ನೋವುಂಟು ಮಾಡಿದೆ. ಈ ಸಮುದಾಯವು ಯಾವುದೇ ಒಂದು ಕಾರಣಕ್ಕೂ ಈ ಒಂದು ಹೋರಾಟ ಕೈ ಬಿಡುವುದಿಲ್ಲ. ಹಾಗಾಗಿ ಈ ಹೋರಾಟದ ನೇತೃತ್ವವು ಸರ್ವ ಸಮಾಜದ ಸರ್ವ ಹಿರಿಯರು ಸರ್ವರು ಇದರಲ್ಲಿ ಪಾಲ್ಗೊಂಡಿರುತ್ತಾರೆ. ಯಾವುದೇ ರಾಜಕೀಯ ಇಲ್ಲದೆ ನಮ್ಮ ಸಮುದಾಯ ಹಾಗೂ ನಮ್ಮ ಹಕ್ಕನ್ನು ನಾವು ಸಂವಿಧಾನಬದ್ಧವಾಗಿ ಕೇಳುತ್ತಿರುತ್ತೇವೆ. ಹಾಗಾಗಿ ಈ ಒಂದು ಸ್ಪಂದನೆಗೆ ಸ್ಪಂದಿಸದೇ ಇದ್ದಲ್ಲಿ 100 ವರ್ಷಗಳ ಕಾಲ ಕಳೆದರೂ ನೋಂದಣಿ ಇಲ್ಲದೆ, ರಿಜಿಸ್ಟರ್ ಇಲ್ಲದೆ RSS ಒಂದು ಸಂಘಟನೆ ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ಆದರೆ ಈ ಮುಸ್ಲಿಂ ಸಂಸ್ಥೆ, ಈ ಅಂಜುಮನ್ ಸಂಸ್ಥೆ ಸುಮಾರು 65 ವರ್ಷಗಳಿಂದ ನೋಂದಣಿ ಹೊಂದಿ ರಿಜಿಸ್ಟರ್ ಮಾಡಿಕೊಂಡು ಪ್ರತಿ ವರ್ಷ ತಪ್ಪದೆ ಲೆಕ್ಕಪತ್ರ ಕೊಡ್ತಾ ಬಂದಿದೆ. ಆದರೆ ನಾವು ಇಂದು ನಮ್ಮ ಹಕ್ಕಿಗಾಗಿ, ನಮ್ಮ ನ್ಯಾಯಕ್ಕಾಗಿ ಇಂದು ಹೋರಾಟಕ್ಕೆ ನಿಲ್ಲುವಂಥ 8/4/26ರಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ 4 ವಾರಗಳಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನುವಂಥ ಆದೇಶ ಇದ್ದರೂ ಸಹಿತ ಈ ಮದಾರ್ ಪಟೇಲ್ ಎನ್ನುವಂಥ ಒಬ್ಬ ದುಷ್ಟ ಅವಿವೇಕಿ ಆತನಿಗೆ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ? ಇಲ್ಲಿ ನಾವೆಲ್ಲರೂ ದಾಡಿ ಬಿಟ್ಟುಕೊಂಡು ಟೋಪಿ ಹಾಕ್ಕೊಂಡು ಏನು ಮತವನ್ನು ಕೊಟ್ವಲ್ಲ, ಓಟನ್ನು ಕೊಟ್ವಲ್ಲ, ಏನು ಹಾವಿಗೆ ಹಾಲು ಕುಡಿಸಿವಲ್ಲ, ಆ ಹಾವಿಂದ ನಮಗೆ ಕಷ್ಟ ಇದೆ. ಇದೆಲ್ಲರೂ ತಿಳ್ಕೊಬೇಕಿದ್ದಾನೆ. ಮದಾರ ಪಟೇಲ್ದು ಏನು ಶಕ್ತಿ? ಒಂದು FDC ಗ್ರೇಡಿನ ವ್ಯಕ್ತಿ, ಅವನದು ಏನು ಶಕ್ತಿ? ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ವಿರೋಧಿಸುವಂಥ ಶಕ್ತಿ ಅವನದೇನು ಶಕ್ತಿ? ಇಡೀ ಮುಸ್ಲಿಂ ಸಮಾಜ 10,000ಕ್ಕಿಂತ ಹೆಚ್ಚು ವಾಸಿಸುವಂಥ ಇರ್ಕಲ್ ನಗರ ಇಷ್ಟು ಜನರ ಬೇಡಿಕೆಯನ್ನು, ಇಷ್ಟು ಜನರ ಕೆಲಸವನ್ನು ನಮ್ಮ ಟ್ಯಾಕ್ಸ್ ತೊಗೊಂಡು ಪೇಮೆಂಟ್ ತಗೊಂಡು ಕೆಲಸ ಮಾಡುವಂಥ ಮದಾರ್ ಪಟೇಲನಿಗೆ ಏನು ಅವನಿಗೆ ತೊಂದರೆ ಇಲ್ಲ. ಇದರ ಹಿಂದೆ ಒಂದು ದುಷ್ಟ ಶಕ್ತಿಗಳು, ರಾಜಕೀಯ ದುಷ್ಟ ಶಕ್ತಿಗಳು ಅದನ್ನು ಕೈವಾಡ ಮಾಡ್ತಾ ಇದೆ. ನೀವೆಲ್ಲರೂ ತಿಳ್ಕೋಬೇಕು ಗೆಳೆಯರೆ. ನಮ್ಮ ಓಟು ಯಾರಿಗೆ ಕೊಡಬೇಕು, ನಮ್ಮ ಓಟು ಎಂಥವರಿಗೆ ಕೊಡಬೇಕು ಆಗಿದೆ, ತಪ್ಪಾಗಿದೆ. ನಮ್ಮ ಹಿರಿಯರು ಹೇಳ್ತಾರೆ, ಏಕ್ ಅಚ್ಚಾ ಮುಸ್ಲಿಂ, ಏಕ್ ಜಾನ್ನೆ ವಾಲಾ ಮುಸ್ಲಿಂ, ಏಕ್ ಹಿ ಹೋಲ್ ಸೆ ದೋ ಬಾರ್ ದಸಾ ನಹಿ ಜಾತಾ. ತಿಳ್ಕೊಳ್ಳಿ ಗೆಳೆಯರೆ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಪದೇ ಪದೇ ಅದೇ ತಪ್ಪು, ಪದೇ ಪದೇ ಅದೇ ತಪ್ಪು, ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಜಾಗರೂಕರಾಗಬೇಕು. ನಮ್ಮ ಕಂದಗಲ್ರವರು ಮೊನ್ನೆ ಜಾಗೃತ ವೇದಿಕೆಯ ಕುರಿತು ಒಂದು ಮೊಬೈಲಲ್ಲಿ ಹಾಕಿರುವಾಗ 24 ಗಂಟೆಗಳಲ್ಲಿ 2 ಲಕ್ಷ ಜನರು ಲೈಕ್ ಮಾಡಿದ್ರು. 2 ಲಕ್ಷ ಜನರು. ಕೇಳಿ, ಯುವಕರಿಗೆ ಎಷ್ಟೊಂದು ಆಸಕ್ತಿ ಇದೆ, ಯುವಕರಲ್ಲಿ ಎಷ್ಟೊಂದು ಶೌರ್ಯ ಇದೆ. ಕೇಳಿ ಗೆಳೆಯರೆ, ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಜನ ಮುಸ್ಲಿಮರು ಓಟ್ಗಳು, 80 ಲಕ್ಷ. ಆದರೆ ಶಾಸಕರು ಇರೋದು 9 ಜನರು ಮಾತ್ರ. ಅಂದರೆ 9 ಲಕ್ಷಕ್ಕೆ ಒಬ್ಬ ಶಾಸಕ. ವಿದ್ಯಾವಂತರಿದ್ದೀರಲ್ಲ, ಇವತ್ತು ರಾತ್ರಿ ನೀವು ನಿದ್ದೆ ಮಾಡಬಾರ್ದು. ತಿಳ್ಕೊಬೇಕು. ನೀವು ವಿದ್ಯಾವಂತರು
9 ಲಕ್ಷ ಜನರಿಗೆ ಒಬ್ಬ ಶಾಸಕ, ಮುಸ್ಲಿಂ ಶಾಸಕ. ನಮ್ಮ ಎಲ್ಲ ಧಾರ್ಮಿಕ ಮುಖಂಡರು, ಪಂಡಿತರು, ವಿದ್ವಾಂಸರು, ಮೇಧಾವಿಗಳು, ಮುಸ್ಲಿಮರಲ್ಲಿ ಶ್ರೇಷ್ಠರು, ಜ್ಞಾನವುಳ್ಳವರು ಏನು ಹೇಳ್ತಾ ಇದ್ದಾರೆ? ಮಿನಿಸ್ಟರ್ಶಿಪ್ ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ. ಆ ಕಾಂಗ್ರೆಸ್ ಪಾರ್ಟಿಗೆ ಮಿನಿಸ್ಟರ್ಶಿಪ್ ಭಿಕ್ಷೆ ಕೇಳುವಂಥ ಹೊತ್ತು ನಮಗೆ ಬಂದಿದೆ. ಹೇಳಿ ಯುವಕರೇ, ಹೇಳಿ, ಎದ್ದೇಳಿ. 80 ಲಕ್ಷ ಇರುವಂಥ ಮತದಾರರು ನೀವು. ನಿಮ್ಮ ಎಷ್ಟು ಜನರ ಶಾಸಕರಿರಬೇಕು? ಈ ಮತಕ್ಷೇತ್ರದ ಶಾಸಕ ಆರಿಸಿ ಬಂದಿದ್ದು ಎಷ್ಟು ಸಾವಿರ ಓಟ್ಲಿಂದ? ಈ ಮತಕ್ಷೇತ್ರದ ಶಾಸಕ ಆರಿಸಿ ಬಂದಿದ್ದು 82,000 ಓಟ್ಗಳಿಂದ. ಆದರೆ ಮುಸ್ಲಿಂ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಇರುವಂಥ ಮುಸ್ಲಿಂ ಮತದಾರರು ಆರಿಸಿ ಬಂದಿದ್ದು ಎಷ್ಟು? 9 ಜನ. ಎಲ್ಲಿ ಹೋಯ್ತು ನಿಮ್ಮ ಬುದ್ಧಿ? ಎಲ್ಲಿ ಹೋಯ್ತು ನಿಮ್ಮ ವಿವೇಕ? ಎಲ್ಲಿ ಹೋಯ್ತು ನಿಮ್ಮ ರಾಜಕೀಯ ಜ್ಞಾನ? ಎಲ್ಲಿ ಹೋಯ್ತು? ವಿಚಾರಿಸಿ. ಇಂದು ನಾವು ಅದನ್ನೇ ಮಾಡ್ತಾ ಬಂದಿದ್ದೇವೆ. ನಮ್ಮ ತಂದೆಯವರು ಅದನ್ನೇ ಮಾಡ್ತಾ ಬಂದಿದ್ದಾರೆ, ನಾವು ಅದನ್ನೇ ಮಾಡ್ತಾ ಬಂದಿದ್ದೇವೆ. ಇಂದು ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೇವೆ, ನೀವು ಇದನ್ನೇ ಮಾಡ್ತಾ ಹೋಗಬೇಕು. ಕೇಳಿ ಗೆಳೆಯರೇ, ಓಟು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೊಟ್ಟಿಗೂ ಅಷ್ಟೇ ಬೆಲೆ ಇದೆ. ಈ ದೇಶದ 2 ಕಣ್ಣಿಲ್ಲದ, 2 ಕಾಲಿಲ್ಲದ, 2 ಕಿವಿ ಇಲ್ಲದ ಆ ಅಂಗವಿಕಲನ ಹೊಟ್ಟಿಗೂ ಅಷ್ಟೇ ಬೆಲೆ ಇದೆ. ಆದರೆ 80 ಲಕ್ಷ ಓಟು ಹೊಂದಿರುವ ಮುಸ್ಲಿಮನಿಗೆ ಇರುವಂಥ ಗೌರವ ಏನು ನೋಡಿ. ಒಂದು ಮುಸ್ಲಿಮರ ಹೋರಾಟ ಆಗ್ತಾ ಇದೆ, ನೋಡ್ಲಿಕ್ಕೆ 2 ಪೊಲೀಸರು ಕಾಣ್ತಾ ಇಲ್ಲ. ನೋಡ್ಲಿಕ್ಕೆ 2 ಪೊಲೀಸರು ಕಾಣ್ತಾ ಇಲ್ಲ ನಿಮಗೆ. ಯಾಕೆ? ಇವ್ರೇನು ಮಾಡಿಕೊಳ್ಳಬಲ್ಲವರು? ಪೊಲೀಸರಿಗೆ ಧೈರ್ಯ ಇಲ್ಲಿಂದ, ರಾಜಕಾರಣಿಗಳಿಂದ ಪೊಲೀಸರಿಗೆ ಧೈರ್ಯ. ಈ ಮುಸ್ಲಿಮರು, ಈ 2 ಕಾಡಿಕೆ ಮುಸ್ಲಿಮನಿಗೆ ಕ್ಯಾ ಕರ್ ಸಕ್ತೆ ಹೈ? ಕೇಳಿ ವಗರೆ, ಏನು ನಿಮ್ಮ ಹೋರಾಟಕ್ಕೆ ಬೆಲೆ ಇದೆ? ಏನಾದರೂ ಗಲಾಟೆ ಆದರೆ ಹೊಣೆಗಾರ ಯಾರು? ಯೋಚಿಸಿದ್ದೀರ? ಇಲ್ಲ. ನಮಗೆ ಯಾರು ರಕ್ಷಣೆ ಅವಶ್ಯಕತೆ ಇಲ್ಲ. ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳುತ್ತೇವೆ. ಆದರೆ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ಹೋರಾಟಕ್ಕೆ ಸಿದ್ಧರಾಗಬೇಕು, ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು, ಶಾಸಕ ಸ್ಥಾನಕ್ಕೆ ನೀವೆಲ್ಲರೂ ಸ್ಪರ್ಧಿಸಬೇಕು. ಈ ಕ್ಷೇತ್ರದ ರಾಜಕಾರಣಿ ಹೇಳುತ್ತಾನೆ, ನೀವು ಎಂದು ನಾಯಕರಾಗಬೇಕು, ನೀವು ಎಂದು ನಾಯಕರಾಗಬೇಕು ಅನ್ನುವಂಥ ಈ ಕ್ಷೇತ್ರದ ರಾಜಕಾರಣಿ ಹೇಳುತ್ತಾನೆ. ಆ ರಾಜಕಾರಣಿ ಹೇಳ್ತೇವೆ, ಇನ್ಶಾ ಅಲ್ಲಾಹುಲ್ ಅಜೀಜ್ ಈ ಕ್ಷೇತ್ರದಲ್ಲಿ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸುತ್ತೇವೆ. ನಾರೇ ತಕ್ಬೀರ್, ನಾರೇ ತಕ್ಬೀರ್. ನಮ್ಮ ಸಮಾಜದಲ್ಲಿ ಇರುವಂಥ ಯುವಕರಿಗೆ, ನಮ್ಮ ಸಮಾಜದಲ್ಲಿ ಇರುವಂಥ ವಿದ್ಯಾವಂತರಿಗೆ ತಲೆ ಕೆಡಿಸುವ, ಹುರುಪು ತುಂಬುವ, ಹುಮ್ಮಸ್ಸು ತುಂಬುವ ರಾಜಕಾರಣಿ ನೀನೊಬ್ಬನೇ ಆಗಿದೆಯಾ? ಅದಕ್ಕೆ ತಕ್ಕ ಪಾಠ ಈ ಮುಸ್ಲಿಮರು ಕಲಿಸ್ತೇವೆ. ಚಾಲೆಂಜ್ ಇದ್ದರೆ ಚಾಲೆಂಜ್ ಮಾಡಬೇಕು, ಚಾಲೆಂಜ್ ಇದ್ದರೆ, ಶಕ್ತಿ ಇದ್ದರೆ ಚಾಲೆಂಜ್ ಮಾಡಬೇಕು, ತೋರಿಸುತ್ತೇವೆ. ಇದೇ ವೇದಿಕೆ ಮೇಲೆ ಬಿಜೆಪಿಯವರಿಗೆ ನಾವು ಚಾಲೆಂಜ್ ಮಾಡಿದ್ವಿ, ಗೆದ್ದು ಬಂದು ತೋರಿಸ್ಬೇಕಂತ. ಇವತ್ತು ಇದೇ ವೇದಿಕೆ ಮೇಲೆ ಚಾಲೆಂಜ್ ಮಾಡ್ತೇವೆ. ತಾಕತ್ತಿದ್ದರೆ, ಹಿಮ್ಮತ್ತಿದ್ದರೆ, ಶಕ್ತಿ ಇದ್ದರೆ ಗೆದ್ದು ತೋರಿಸ್ಬೇಕು. ಇವತ್ತು ಕೇಳಿ ಹಿರಿಯರೇ, ಕೇಳಿ ಹಿರಿಯರೇ, ಯಾವ ಒಬ್ಬ ಶಾಸಕನಿಗೂ, ಈ ರಾಜ್ಯದಲ್ಲಿರುವಂಥ ಶಾಸಕನಿಗೆ ಅವನಿಗೆ ಶಾಸಕ ಸ್ಥಾನದಿಂದ ನೆಮ್ಮದಿ ಇಲ್ಲ. ಆದರೆ ಮುಸ್ಲಿಮರ ಸಂಸ್ಥೆಯಾಗಿರುವಂಥ ದರ್ಗಾಗಳ ಮೇಲೆ, ಖಬರಸ್ಥಾನಗಳ ಮೇಲೆ, ಅಂಜುಮನ್ಗಳ ಮೇಲೆ ಅಧಿಕಾರ ಸಾಧಿಸುವಂಥ ಒಂದು ನೀಚತನ ಸೇರಿದೆ. ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರೇ, ಈ MI ಪಕ್ಷದ ರಾಜ್ಯಾಧ್ಯಕ್ಷ ಉಸ್ಮಾನ್ ಗನಿ ಕೇಳುತ್ತಾನೆ, MI ಪಕ್ಷ ನಿಮಗೆ ಸಹಾಯ ಮಾಡಿತ್ತು, ನೀವು ಅಧಿಕಾರದಲ್ಲಿ ಬಂದ್ರಿ. ಆದರೆ ಅದರ ದುರುಪಯೋಗ, ಅದರ ದುರ್ಬಳಕೆ ನಿಮ್ಮ ಶಾಸಕರು ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ. ಇಡೀ ರಾಜ್ಯದ ಮುಸ್ಲಿಮರಿಗೆ ಈ ಉಸ್ಮಾನ್ ಗನಿ ಸಲಾಂ ಹೇಳುತ್ತಾನೆ, ಕೈ ಮುಗಿದು ಕೇಳುತ್ತಾನೆ, ಯುವಕರನ್ನ ಎಬ್ಬಿಸಿ, ಯುವಕರಲ್ಲಿ ಶಕ್ತಿ ತುಂಬಿ, ಯುವಕರಿಗೆ ಹೋರಾಟುವ ಶಕ್ತಿಯನ್ನು ತುಂಬಿ, ಸುಮ್ಮನೆ ಫಿರ್ಕಾ ಪರಸ್ತ್ ತಾಕತ್ತೋಂಕು ಹೋಗ್ತಾ ಹೇ ಅನ್ನುವಂಥ ಒಂದು ಡೈಲಾಗ್ ಫಿಕ್ಸ್ ಮಾಡಿಕೊಂಡು ಭಾಷಣ ಮಾಡಬೇಡಿ. ಈ ರಾಜ್ಯವನ್ನು, ಈ ದೇಶವನ್ನು ಅತಿ ಉನ್ನತ ಸ್ಥಾನದಲ್ಲಿ ಒಯ್ಯಬೇಕಾಗಿದೆ. ಈ ದೇಶವನ್ನು ಪ್ರೀತಿಸಬೇಕಾಗಿದೆ. ಈ ದೇಶದ ಕಾನೂನನ್ನು ಪ್ರೀತಿಸಬೇಕು. ಕರೆಂಗೆ ಇನ್ಶಾ ಅಲ್ಲಾ. ಈಗ ಇಲ್ಲಿಂದ ಗಾಡಿಗಳಲ್ಲಿ ಕುಳಿತುಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಾಯಿತು. ತಾವೆಲ್ಲರೂ ಸಹಕಾರ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಹತ್ರ ಏನು ಶಕ್ತಿ ಐತೆ? ನೀವೇನು ಮಾಡ್ಕೊಳ್ಬಲ್ರಿ? ನೀವು ಈ ದೇಶದ 2ನೇ ಪ್ರಜೆಗಳು. ನೋಡಿ, ತಹಸೀಲ್ದಾರ್ಗೆ ಸಮಯ ಇಲ್ಲ. ನೀವು ಅವಿವೇಕಿಗಳು, ನೀವು ಫಕೀರರು, ನೀವೇನು ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲೇ ಕಾಣುತ್ತದೆ. ನಿಮ್ಗೆ ಎಷ್ಟೊಂದು ಗೌರವ ಇದೆ.
ನಿಮ್ಗೆ ಎಷ್ಟೊಂದು ಗೌರವ ಇದೆ, ಇದನ್ನು ತಿಳ್ಕೊಳ್ಳಬೇಕು, ತಿಳ್ಕೊಂಡು ಬದುಕಲೇಬೇಕು. ಇಲ್ಲದೆ ಹೋದರೆ न समझोगे तो मिट जाओगे हिंदुस्तान के मुसलमान, दास्तां तक न रहेगी तुम्हारी दास्तानों में. ಮನವಿ ಪತ್ರ ಮೆಹರ್ಬಾನ್ ಜಿಲ್ಲಾಧಿಕಾರಿ ಬಾಗಲಕೋಟೆ ಅವರ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಿಧಾನಸೌಧ ಬೆಂಗಳೂರು ತಹಶೀಲ್ದಾರ್ ಇಲ್ಕಲ್ದವರ ಮುಖಾಂತರ ವಿಷಯ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕು ಇಲ್ಕಲ್ ನಗರದ ಅಂಜುಮನಿ ಇಸ್ಲಾಂ ಸಂಸ್ಥೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಆದರ್ಶಕ್ಕೆ ಅಗೌರವ ನಿಷ್ಕಾಳಜಿ ತೋರಿದ ವಕ್ಫ್ ಅಧಿಕಾರಿ ಶ್ರೀ ಮದಾಲ್ ಪಟೇಲ್ ಅವರಿಗೆ ಸೇವೆಯಿಂದ ವಜಾ ಮಾಡುವಂತೆ ವಿನಂತಿ. ಸನ್ಮಾನ್ಯರೇ, ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ದ್ವಿಸದಸ್ಯ ಪೀಠ ರಿಟ್ ನಂಬರ್ 100263 ದಿನಾಂಕ 28/4/2026 ಆದೇಶ ಮಾಡಿದ್ದು, ಸದರಿ ಆದೇಶವನ್ನು 60 ದಿನಗಳು ಕಳೆದರೂ ಇವತ್ತಿನವರೆಗೆ ಆದೇಶ ಪಾಲನೆ ಮಾಡಿಲ್ಲ. ಸುಮಾರು ಸಾರಿ ನೆನಪಿಸಿದರೂ ಆದೇಶಕ್ಕೆ ಅಗೌರವ ತೋರುತ್ತಿದ್ದಾನೆ. ಕಾರಣ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಅಗೌರವ ತೋರಿಸಿದ ವ್ಯಕ್ತಿಯನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕೆಂದು ಮನವಿ. ಈ ಮನವಿ ತಾಚಾರ ಮಾಡಿದಲ್ಲಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಗ್ರೇಡ್ 2 ತಹಸೀಲ್ದಾರ್. ಮಾನ್ಯ ತಹಸೀಲ್ದಾರ್ ಸಾಹೇಬರು ಚುನಾವಣೆ ವಿಷಯದಲ್ಲಿರುವುದರಿಂದ ನನಗೆ ಇಲ್ಲಿ ಮನವಿ ತೆಗೆಯಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ. ತಮ್ಮ ಮನವಿಯನ್ನು ನಾನು ಸ್ವೀಕರಿಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಕಾರ್ಯದರ್ಶಿಯವರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆನ ನಾನು ಮಾಡ್ತಾ ಇದ್ದೇವೆ. 7 ದಿನಗಳಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರದೇ ಇದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಅನ್ನುವಂಥ ಮಾತನ್ನು ಗ್ರೇಡ್ 2 ತಹಸೀಲ್ದಾರ್ ಅವರಿಗೆ ನಮ್ಮ ವಿಚಾರವನ್ನು ಒಪ್ಪಿಸ್ತಾ ಇದ್ದೇವೆ.